ಮನೆಯಲ್ಲೇ ತಯಾರಿಸಿ ಪರಿಸರ ಸ್ನೇಹಿ ಕಳೆನಾಶಕ. ಮಣ್ಣಿನ ಫಲವತ್ತತೆ ಹಾಳು ಮಾಡಲ್ಲ, ರೈತರ ಜೇಬಿಗೆ ಕನ್ನವೂ ಹಾಕಲ್ಲ. ಸುಲಭವಾಗಿ ತಯಾರಿಸಿ ಯಶಸ್ವಿಯಾಗಿ ಪ್ರಯೋಗಿಸಿ. ಮನೆ ಮದ್ದು ಗುರು, ಅಸಲಿ ಆಟ ಶುರು. ಫ್ರೀ ಕಳೆನಾಶಕ, ಇದು ವಿಘ್ನ ವಿನಾಶಕ. ತಲೆ ಮೇಲೆ ಕೈ ಹೊತ್ತು ಅಯ್ಯೋ ಅದ್ಯಾಕ್ ಕೇಳ್ತೀರಾ ಕಳೆ ವಿಚಾರನ. 2 ದೊಡ್ಡದಾದ ನಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು. ಕಳೆನಾಶಕ ನಿಮ್ಮ ಬೆಳೆ ಹಾಗೂ ಭೂಮಿಯ ವಿನಾಶಕ. ಗಡಿಯಾರದ ಮುಳ್ಳಿನ ರೀತಿಯಲ್ಲಿ ಅದನ್ನು ತಿರುಗಿಸಬೇಕು. 2 ಕೆಜಿಯಷ್ಟು ಹರಳು ಉಪ್ಪನ್ನ ಬೆರೆಸಬೇಕು. ನಮಸ್ಕಾರ, ಮೈಕ್ರೋಬಿ ಟಿವಿಗೆ ಸ್ವಾಗತ. ನಾನು ಅನಿತಾ. ಕಳೆನಾಶಕ ಹೆಸರು ಕೇಳಿದ ತಕ್ಷಣ ನಮ್ ರೈತರು ಯಾವ್ದಿರ್ಬೋದಪ್ಪ ಅಂತ ಒಂದು ಬಾರಿ ತಿರುಗಿ ನೋಡ್ತಾರೆ. ಯಾಕಂದ್ರೆ ಕೃಷಿಯಲ್ಲಿ ಕಳೆ ಕೂಡ ರೈತರಿಗೆ ದೊಡ್ಡ ಸವಾಲು. ಹಾಗಾಗಿ ಯಾವುದೇ ಖರ್ಚಿಲ್ಲದೆ ಕೆಮಿಕಲ್ ಬಳಸದೆ ನಿಮ್ಮ ತೋಟದ ಕಳೆಯನ್ನ ಓಡಿಸೋದು ಹೇಗೆ ಎಂಬ ಚಿಂತೆ ನಿಮಗಿದೆಯಾ? ಹಾಗಾದ್ರೆ ಈ ವಿಡಿಯೋವನ್ನ ಒಮ್ಮೆ ನೋಡಿ. ಕಳೆ ಹೆಸರು ಕೇಳಿದ್ರೆ ಸಾಕು, ನಮ್ಮ ಸಾಕಷ್ಟು ರೈತರು ಕಂಗಾಲಾಗಿ ಬಿಡ್ತಾರೆ. ತಲೆ ಮೇಲೆ ಕೈ ಹೊತ್ತು ಅಯ್ಯೋ ಅದ್ಯಾಕ್ ಕೇಳ್ತೀರಾ ಕಳೆ ವಿಚಾರನ, ಅದರ ನಿರ್ವಹಣೆ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗುತ್ತೆ ಅಂತೆಲ್ಲ ಮಾತಾಡ್ತಾರೆ. ಇನ್ನು ಇದನ್ನ ತೋಟದಿಂದ ಓಡಿಸಲು ರಾಸಾಯನಿಕ ಸ್ಪ್ರೇಗಳನ್ನ ಬಳಸೋಕೆ ಮುಂದಾಗ್ತಾರೆ. ಅಲ್ಲಿ ಅಪಾಯವನ್ನ ತಮ್ಮ ಕೈಯಾರೆ ತಾವೇ ತಂದ್ಕೊಳ್ತಾರೆ. ಹೌದು, ಕಳೆನಾಶಕ ನಿಮ್ಮ ಬೆಳೆ ಹಾಗೂ ಭೂಮಿಯ ವಿನಾಶಕ. ಹಾಗಾಗಿ ಮೈಕ್ರೋಬಿ ಟಿವಿಯ ಮುಖಾಂತರ ಜೈವಿಕ ಕಳೆನಾಶಕಗಳ ಬಳಕೆ ಮಾಡುವ ಬಗ್ಗೆ ಸತತವಾಗಿ ಮಾಹಿತಿಯನ್ನ ನೀಡುತ್ತಾ ಬಂದಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದಾದ ಜೈವಿಕ ಕಳೆನಾಶಕಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನೈಸರ್ಗಿಕ ಕಳೆನಾಶಕಗಳನ್ನು ಬಳಸುವುದರಿಂದ ನಿಮ್ಮ ಬೆಳೆ ಹಾಗೂ ಭೂಮಿಗೆ ಯಾವುದೇ ತೊಂದರೆಯಾಗದೆ ಕಳೆಯನ್ನ ನಾಶ ಮಾಡಬಹುದು. 2 ಕೆಜಿಯಷ್ಟು ಎಕ್ಕದ ಗಿಡದ ಎಲೆಯನ್ನು ಚೆನ್ನಾಗಿ ರುಬ್ಬಿಕೊಂಡು 10 ಲೀಟರ್ ಗೋಮೂತ್ರಕ್ಕೆ ಬೆರೆಸಬೇಕು. ನಂತರ ಅರ್ಧ ಕೆಜಿಯಷ್ಟು ಸುಣ್ಣದ ನೀರು ಮಿಕ್ಸ್ ಮಾಡಬೇಕು. ನಂತರ 2 ಕೆಜಿಯಷ್ಟು ಹರಳು ಉಪ್ಪನ್ನ ಬೆರೆಸಬೇಕು. ನಂತರ 20 ಲೀಟರ್ ನೀರಿನೊಂದಿಗೆ ಇದನ್ನು ಮಿಶ್ರಣ ಮಾಡಿ ಗಡಿಯಾರದ ಮುಳ್ಳಿನ ರೀತಿಯಲ್ಲಿ ಅದನ್ನು ತಿರುಗಿಸಬೇಕು. ನಂತರ ಡ್ರಮ್ ಅನ್ನು ಗಾಳಿ ಹರಿದಾಡದ ಹಾಗೆ ಗೋಣಿ ಚೀಲದೊಂದಿಗೆ ಮುಚ್ಚಿ 1 ವಾರದವರೆಗೆ ಹಾಗೆಯೇ ಬಿಡಬೇಕಾಗುತ್ತದೆ. 1 ವಾರದ ಬಳಿಕ ಚೆನ್ನಾಗಿ ಕಲಿತಿರುವ ಈ ಮಿಶ್ರಣಕ್ಕೆ 2 ದೊಡ್ಡದಾದ ನಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು. ತದನಂತರ 1 ಲೀಟರ್ ಕಳೆನಾಶಕಕ್ಕೆ 9 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವುದರಿಂದ ಕಳೆ ನಿರ್ವಹಣೆಯನ್ನು ಸುಲಭವಾಗಿ ಯಾವುದೇ ಕೆಮಿಕಲ್ ಇಲ್ಲದೆಯೇ ಮಾಡಬಹುದು. ಆದರೆ ನೆನಪಿರಲಿ, ಕಳೆನಾಶಕ ಸ್ಪ್ರೇ ಮಾಡುವಾಗ ಮುಖ್ಯ ಬೆಳೆಗೆ ತಾಕದಂತೆ ಎಚ್ಚರ ವಹಿಸುವುದು ಉತ್ತಮ. ಹಾಗಾಗಿ ಮುಖ್ಯ ಬೆಳೆಯ ಬಗ್ಗೆ ಕಾಳಜಿ ವಹಿಸಿ ಸಿಂಪಡಣೆ ಮಾಡಿ. ಇನ್ನು 1 ಬಾಟಲ್ನ ಅರ್ಧದಷ್ಟು ವೈಟ್ ಡಿಸ್ಟಿಲ್ಡ್ ವಿನೆಗರ್, 1/4 ಭಾಗದಷ್ಟು ನೀರು, ಇನ್ನುಳಿದ 1/4 ಭಾಗ ಡಿಶ್ ಸೋಪ್ ನೀರು ಮಿಕ್ಸ್ ಮಾಡಿ ಕಳೆಗೆ ಸಿಂಪಡಣೆ ಮಾಡುವುದರಿಂದ ಕಳೆ ನಿರ್ವಹಣೆ ಮಾಡಬಹುದು. ಇನ್ನು 1 ಮಗ್ನಷ್ಟು ಉಗುರು ಬೆಚ್ಚಗಿನ ನೀರಿಗೆ ಉಪ್ಪನ್ನು ಸೇರಿಸಿ ಕಳೆಗೆ ಸಿಂಪಡಣೆ ಮಾಡುವುದರಿಂದಲೂ ಕಳೆ ನಿರ್ವಹಣೆಯಾಗುತ್ತದೆ. ಹೀಗೆ ಈ ರೀತಿಯಾಗಿ ಮನೆಯಲ್ಲಿಯೇ ಯಾವುದೇ ಖರ್ಚಿಲ್ಲದೆ ಕಳೆನಾಶಕ ನೀವೇ ತಯಾರಿಸಿಕೊಳ್ಳಬಹುದು. ನೋಡಿದ್ರಲ್ಲ, ಕಳೆಗೆ ಮನೆಮದ್ದು ಹೇಗಿವೆ. ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡಿ ಕೆಮಿಕಲ್ ಸ್ಪ್ರೇಗಳನ್ನ ತಂದು ಬೆಳೆ ಹಾಗೂ ಭೂಮಿಯನ್ನ ಹಾಳು ಮಾಡಿಕೊಳ್ಳಬೇಡಿ. ಸಾವಯವದಲ್ಲಿ ಜೈವಿಕವಾಗಿ ಗೊಬ್ಬರದ ನಿರ್ವಹಣೆ, ಕಳೆನಾಶಕ, ಕೀಟಗಳ ನಿರ್ವಹಣೆಗೆ ಒತ್ತು ನೀಡಿ. ಆಗ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.